ಇಲ್ಲಿ ನೀವು ನೋಡ್ತಿರೋ ಅನಿಮಲ್ಸ್ ಎಲ್ಲ ರಿಯಲ್ ಅನಿಮಲ್ಸ್‌ನೇ ಸಾಯಿಸಿ ಅದರೊಳಗಿರೋ ಮಾಂಸ ಮತ್ತು ಮೂಳೆಗಳನ್ನೆಲ್ಲ ತೆಗ್ದು ಅದರೊಳಗಡೆ ಹತ್ತಿ ತುಂಬಿ ಇಟ್ಟಿದ್ದಾರಿಲ್ಲಿ. ಇಂಥ ತುಂಬ ಅನಿಮಲ್ಸ್‌ನ ಇಲ್ಲಿಟ್ಟಿದ್ದಾರೆ. ನಾವಂತೂ ರಿಯಲಾಗಿ ಈ ಅನಿಮಲ್ಸ್‌ನೆಲ್ಲ ನೋಡೋಕ್ಕಾಗುತ್ತೋ ಇಲ್ವೋ, ಬಟ್ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿರೋದು ಓನ್ಲಿ 1 ವೆರೈಟೀಸ್ 2 ವೆರೈಟೀಸ್ ಅಷ್ಟೇ. ಬಟ್ ಅದರಲ್ಲೇ ಎಷ್ಟು ವೆರೈಟೀಸ್ ಆಫ್ ಕೀಟಗಳು, ಇನ್ಸೆಕ್ಟ್ಸ್ಗಳು ಅವನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ರು. ಫಾರೆಸ್ಟಲ್ಲಿ ಸಿಗೋ ಯಾವುದನ್ನು ಬಿಟ್ಟಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಟ್ಟೆಗಳು ಎಷ್ಟು ಥರ ಇದೆ ನೀವೇ ನೋಡಿ. ಫಾರೆಸ್ಟಲ್ಲಿ ಮುಂಚೆ ಜೀವನ ಮಾಡ್ತಿದ್ರಲ್ಲ ಆದಿವಾಸಿಗಳು, ಅವರವು ಬಟ್ಟೆಗಳು, ಅಲ್ಲಿ ಸಿಕ್ಕಿರುವಂಥ ಇಯರಿಂಗ್ಸು ಎಲ್ಲದನ್ನು ಸಹ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಚಿಟ್ಟೆಗಳೇ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ. ಇದಷ್ಟು ಅದೇ. ಇವಾಗ ನೋಡ್ತಾ ಇರೋದು ಅಸ್ಥಿಪಂಜರ. ಇವಾಗ ನೋಡ್ತಾ ಇರೋದು ಬುಲ್ ಸ್ಕೆಲಿಟನ್ ಅಂದರೆ ಹಸು, ಅದ್ರದ್ದು ಸ್ಕೆಲಿಟನ್. ಇವಾಗ ನೆಕ್ಸ್ಟ್ ನೋಡೋದು ಆನೆ ಅಸ್ಥಿಪಂಜರ. ಇದು ನೋಡಿ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡ ಆಕಾರದಲ್ಲಿತ್ತು. ಅದ್ರ ತಲೆಬುರುಡೆಗಳನ್ನು ಸಹ ಅಲ್ಲೇ ಇಟ್ಟಿದ್ರು. ಇದು ಆಲ್ರೆಡಿ ಕ್ಲೋಸ್ ಆಗಕ್ಕೆ ಬಂದಿತ್ತು. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಳಗೆ ಬಿಟ್ಟರು. ಎಲ್ಲಾದರೂ ಕ್ಲೋಸ್ ಮಾಡಿಬಿಟ್ಟಿದ್ರೆ ನಮಗೆ ಇಂಥದ್ದೆಲ್ಲ ನೋಡೋಕ್ಕೆ ಚಾನ್ಸಸ್ ಸಿಗ್ತಿರಲಿಲ್ಲ ಅನಿಸುತ್ತೆ. ಇದು ನೋಡಿ ಹದ್ದು, ಮೇ ಬಿ ಇದು ಗೂಬಿ ಅಲ್ಲ ಗೂಬೆ. ನೋಡಿ ಇಲ್ಲಿ ಕೋಬ್ರಾ ಎಂಥ ಪಕ್ಷಿ ತಿಂತಾ ಇರೋದೊಂದು, ಅದನ್ನು ಸಹ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಹಾವುಗಳಿದೆ. ಎಲ್ಲ ರಿಯಲ್ ಹಾವುಗಳೇ. ನೋಡೋಕ್ಕೆ ಒಂಥರ ಭಯ ಅನಿಸೋದು. ಅಷ್ಟು ನೋಡಿದ್ದೀವಿ. ಇದೆ ಅದನ್ನೇ ಹೇಳ್ತೀವಿ. ಈಗ ರೀಸೆಂಟಾಗಿ ಇದು ವೈಪರ್ ಇಂಥದ್ದೇ, ಕೋಬ್ರನೂ ಇಂಥದ್ದೇ ದೊಡ್ಡದು. ಇಲ್ಲಿ ನೋಡಿ ಕ್ಯೂಟಾಗಿರೋ ಮೊಲಗಳಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು 3 ಅಫ್ಟಿಯರ್ ಏನೋ ಇದೆ, ಅದರಲ್ಲಿ ನಮಗೆ 2 ಅಫ್ಟಿಯರ್ ಅಷ್ಟೇ ನೋಡೋಕೆ ಬಿಟ್ಟಿದ್ದು ಟೈಮ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫಾರೆಸ್ಟ್ ರಿಸೋರ್ಸಸ್ಸು. ಇಲ್ಲಿರೋದೆಲ್ಲ ಗನ್ಗಳು, ಅವ್ರು ಆವಾಗ ಯೂಸ್ ಮಾಡ್ತಿರೋಂಥ ಗನ್ಗಳು ಮತ್ತು ಬಾಣಗಳು ಸಹ ಇಲ್ಲಿದೆ. ತೋರಿಸ್ತೀನಿ ತಡೀರಿ. ಇದು ಮಚ್ಚುಗಳು, ಇವು ನೋಡಿ ಇದಷ್ಟು ಬಾಣಗಳು. ಅವೆಲ್ಲ ಫಾರೆಸ್ಟಲ್ಲಿ ಸಿಕ್ಕಿರೋವನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಪ್ಲಾಂಟ್ ಅರ್ಬೇರಿಯಂ ಸಹ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಇವಾಗ ನಾವು ಇದನ್ನು ಮಾಡ್ತಾ ಇದ್ದೀವಿ, ಅರ್ಬೇರಿಯಂ ಪ್ರಿಪ್ರೇಷನ್. ಊದುಬತ್ತಿ ಬರುತ್ತಲ್ಲ ಅದ್ರದ್ದು ಅರ್ಬೇರಿಯಂ, ಅದ್ರದ್ದು ಪ್ಲಾಂಟ್ ಅರ್ಬೇರಿಯಂ ಸಹ ಮಾಡಿದ್ರು. ಕಾಡಲ್ಲಿರುವಂಥ ಮನೆಗಳು ನೋಡಕ್ಕೆ ಹೋಗೋಣ. ಇದೆಲ್ಲ ಕಲ್ಲುಗಳು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಕಾಡಲ್ಲಿ ಸಿಕ್ಕಿರೋ ಅಂಥವು ಇಲ್ಲಿ ಸ್ಟೋರ್ ಮಾಡಿದ್ದಾರೆ.